ಎಲ್ರಿಗೂ ನಮಸ್ಕಾರ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಳೆದ 2-3 ದಿವಸದಿಂದ ನನಗೆ ಶಾಂತಿ ಕ್ರಾಂತಿ ಚಿತ್ರದ ಹಾಡುಗಳು ಟ್ಯಾಗ್ ಆಗ್ತಾ ಇದೆ. ಇದರ ರಿಲೀಸ್ ಆಗಬೇಕು, ನೀವು ಒಂದು ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸಪೋರ್ಟ್ ಮಾಡಬೇಕು ಅಂತ ನೀವು ಕೇಳಬೇಕಾ? ಅದು ನಮ್ಮ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಬಾಲ್ಯದಲ್ಲಿ ನಾವು ಬೆಳೀತಾ ಇರ್ತಕ್ಕಂಥ ಏಜ್ ಅಲ್ಲಿ ಇದ್ದಾಗ ಮಾಡಿದಂತ ಸಿನಿಮಾ ನಮ್ಮ ಸಿಹಿ ನೆನಪುಗಳನ್ನ ಮತ್ತೆ ಅದು ಕೊಡುತ್ತೆ ಅಂತಂದ್ರೆ ನಾವು ಮಾಡಲ್ವಾ? 100% ಮಾಡ್ತೀವಿ. ಬಟ್ ಅಫಿಷಿಯಲಿನೂ ಆ ಕಡೆಯಿಂದಾನು ಬರ್ಬೇಕಲ್ವಾ, ನಮ್ಮ ಕ್ರೇಜಿ ಸ್ಟಾರ್ ಅವ್ರ ಕಡೆಯಿಂದ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಬಟ್ ಎನಿವೆ, ನೀವೆಲ್ಲರೂ ನನಗ್ ಟ್ಯಾಗ್ ಮಾಡ್ತಾರ ಹಾಗೆ ಇನ್ನೊಬ್ರಿಗೂ ನೀವು ಟ್ಯಾಗ್ ಮಾಡಲೇಬೇಕು. ಅದು ದೊಡ್ಡ ದೊಡ್ಡ ಹೀರೋಯಿನ್ಸ್ ಅಲ್ಲ, ನನ್ನ ಏಜ್ ಅಲ್ಲಿ ನಂತರನೇ ಇನ್ನೊಬ್ರು ಆಕ್ಟ್ ಮಾಡಿದಂತಹ ಕಮಲಿ, ಯಾರೇ ನೀನು ಚೆಲುವೆ ಚಿತ್ರದ ಹೀರೋಯಿನ್ ಕಮಲಿ ಏನಿದ್ದಾರೆ, ಅವರು ಅದೇ ಸಾಂಗ್ ಅಲ್ಲಿ, ನೀವು ನಾನು ಡೈಲಿ ಟ್ಯಾಗ್ ಮಾಡ್ತಿರೋ ಆ ಸಾಂಗ್ ಅಲ್ಲಿ ಇದ್ದಾರೆ. ಫಸ್ಟ್ ಲೈನಲ್ಲೇ ಬರ್ತಾರೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆ ತೊಟ್ಟರೆ ಮನ್ನಣೆ ಇಲ್ಲ. ಅದ್ಯಾರು ಅನ್ಕೊಂಡಿದ್ದೀರಾ? ಕಮಲಿ ಅವರೇನೆ. ಸಂಗೀತ ಅವರು ಈಗ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಹೀರೋಯಿನ್ ಆಗಿ ಅಚೀವ್ ಎಲ್ಲ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ರ ಜೊತೆ ಏನು ಅಂತಂದ್ರೆ, ಆಕೆ ಅವಾಗ್ಲೇನೆ ಶಾಂತಿ ಕ್ರಾಂತಿ ಮಾಡೋವಾಗ್ಲೇ ರವಿ ಸರ್ ಹತ್ರ ಹೋಗ್ಬಿಟ್ಟು, ನನ್ನ ಹೀರೋಯಿನ್ ಮಾಡಲ್ವಾ ನೀವು ಅಂತ ಕೇಳಿದ್ಲು. ಅದಕ್ಕೆ ರವಿ ಸರ್ ಏನ್ ಹೇಳಿದ್ರೆ ಗೊತ್ತಾ? ನಿನಗೆ ಎಷ್ಟೇ ವಯಸ್ಸು ಇವಾಗ? 8 ವರ್ಷ. ಇನ್ 8 ವರ್ಷ ಬಿಟ್ಟು ಬಾ, ಹೀರೋಯಿನ್ ಮಾಡ್ತೀನಿ ಅಂತ. ನೋಡಿ ಆ ಮಾತು ಎಷ್ಟು ನಿಜ ಅಂತಂದ್ರೆ, ಶಾಂತಿ ಕ್ರಾಂತಿ 1991 ಆಗುತ್ತೆ, ಯಾರ ನೀನು ಚೆಲುವೆ 1998 ಆಗುತ್ತೆ. ಅಲ್ಲಿಂದ 8 ವರ್ಷಕ್ಕೆ, ಅಂದ್ರೆ ಶಿ ವಾಸ್ ಅರೌಂಡ್ 16, 17, 18 ಅಂತ ಅನ್ಕೋತೀನಿ ನಾನು, ಯಾರ ನೀನು ಚೆಲುವೆ ಮಾಡುವಾಗ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ ಜೊತೆ ನಾನು ಶೇರ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಸೊ ಆಲ್ ದಿ ಬೆಸ್ಟ್ ಟು ಶಾಂತಿ ಕ್ರಾಂತಿ ರೀ ರಿಲೀಸ್. ಲವ್ ಯು ಆಲ್.